50 ಲಕ್ಷ ಕೋಟಿ ಆಯವ್ಯಯನ ಮಂಡನೆ ಮಾಡಿದ್ರು. ಸುಮಾರು 14 ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 11,20,000 ಕೋಟಿ ಹೋದ ಸಲ 11,11,000 ಕೋಟಿ ನಿಗದಿಯಾಗಿತ್ತು. ಈ ಬಾರಿ ಸುಮಾರು ಮತ್ತೆ 11 ಲಕ್ಷ ಕೋಟಿಗಳ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿ ರೈತರ ಒಂದು ಕೃಷಿ ವಲಯಕ್ಕೆ 1,72,000 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿರತಕ್ಕಂಥದ್ದಷ್ಟೇ ಅಲ್ಲ, ಯಾವೊಂದು ಜಿಲ್ಲೆಗಳು ಆರ್ಥಿಕವಾಗಿ ಸ್ವಲ್ಪ ಕೃಷಿ ವಲಯದಲ್ಲಿ ಹಿಂದೆ ಇರತಕ್ಕಂಥ ಒಂದು 100 ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರೆ. ಸ್ಟಾರ್ಟಪ್ಗಳ ಮುಖಾಂತರ ಸುಮಾರು 10,000 ಕೋಟಿ ಹಣವನ್ನು ಸಹ ಕೃಷಿಕ ವಲಯಕ್ಕೆ ಈ ಬಾರಿ ಆ 100 ಜಿಲ್ಲೆಗಳಲ್ಲಿ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮ. ಮೀನುಗಾರಿಕೆಗೆ, ಹಾಲು ಉತ್ಪಾದನೆಗೆ, ವಿಶೇಷವಾಗಿ ಈ ಬಾರಿ ಲೆದರ್ ಇಂಡಸ್ಟ್ರಿಗೆ 4 ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟನ್ನು ಗುರಿಯನ್ನೇ ಹೊಂದಿದ್ದಾರೆ. ಸುಮಾರು 22 ಲಕ್ಷ ಕುಟುಂಬಗಳಿಗೆ ಉದ್ಯೋಗವನ್ನು ಲೆದರ್ ಇಂಡಸ್ಟ್ರಿನಲ್ಲಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಸುಮಾರು ಫಾರಿನ್ ಎಕ್ಸ್ಚೇಂಜು 1 ಲಕ್ಷ ಕೋಟಿಗೂ ಮಿಗಿಲಾಗಿ ಲೆದರ್ ಇಂಡಸ್ಟ್ರಿನಲ್ಲಿ ದೇಶಕ್ಕೆ ತರಬೇಕು ಅಂತಕ್ಕಂಥದ್ದು ಮತ್ತೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. MSMEಗಳ ಮುಖಾಂತರ ಹಲವಾರು ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಈ ಬಾರಿ ವಿಶೇಷವಾದಂಥ ಗಮನವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ವಿಶೇಷವಾಗಿ ದೇಶದ ಜನತೆ ಇನ್ಕಮ್ ಟ್ಯಾಕ್ಸ್ನ 12 ಒಂದು ಕುಟುಂಬಗಳು ವೆಚ್ಚ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಅವರಿಗೆ ಆರ್ಥಿಕ ಶಕ್ತಿನ ತುಂಬಿರತಕ್ಕಂಥದ್ದು. ಆತ್ಮನಿರ್ಭರ್ ಕಾರ್ಯಕ್ರಮದ ಮುಖಾಂತರ ವಿಕಸಿತ ಭಾರತವನ್ನು 2047ಕ್ಕೆ ಈ ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದೇನಿದೆ, 2031-32ರಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳನ್ನು ತರಲಿಕ್ಕೆ ಈ ಬಜೆಟ್ನಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಟ್ಯಾಕ್ಸ್ ಬಗ್ಗೆ ನಾನು ಎಲ್ಲ ವಿವರಣೆ ಇವೆಲ್ಲ ಬರೆದಿದ್ದೀರಿ, ಅದನ್ನು ನಾನು ಹೆಚ್ಚಿಗೆ ಸಮಯ ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ದೆನ್ ರೈತರಿಗೆ ಕಿಸಾನ್ ಕಾರ್ಡ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಸುಮಾರು 7,70,000 ಕುಟುಂಬಗಳಿಗೆ 3 ಲಕ್ಷದಿಂದ 5 ಲಕ್ಷ ರೂಪಾಯಿಗಳವರೆಗೆ ಅವರಿಗೆ ಸಾಲ ತಗೊಳ್ತಕ್ಕಂಥದ್ದಕ್ಕೆ ಈ ಬಜೆಟ್ನಲ್ಲಿ ರೈತರ ನೆರವಿಗೆ ಬಂದಿರತಕ್ಕಂಥದ್ದು ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮ. ಇದು ಒಂದು ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದಿಂದ ಯುವಕರು ನಗರ ಪ್ರದೇಶಗಳಿಗೆ ಉದ್ಯೋಗವನ್ನು ಅರಸಿ ಹೋಗೋದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲೇ ಯುವಕರಿಗೆ ಉದ್ಯೋಗವನ್ನು ಮಾಡತಕ್ಕಂಥ ಒಂದು ಸೌಲಭ್ಯಗಳನ್ನು
ಕೊಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಇವನ್ ನಮ್ಮ ಗಿಗ್ ವರ್ಕರ್ಸ್ ಏನಿದ್ದಾರೆ ಅವರುಗಳಿಗೂ ಸಹ ಪ್ರೈಮ್ ಮಿನಿಸ್ಟರ್ ಜನ ಆರೋಗ್ಯ ಯೋಜನಾ ಅಡಿನಲ್ಲಿ ಸುಮಾರು 1 ಕೋಟಿ ಯುವಕರಿಗೆ ವರ್ಕರ್ಸಿಗೆ ಐಡೆಂಟಿ ಕಾರ್ಡು ಮತ್ತು ರಿಜಿಸ್ಟ್ರೇಷನ್ನ ಇ ಶ್ರಮ್ ಪೋರ್ಟಲ್ನಲ್ಲಿ ಇವತ್ತು ಜಾರಿಗೆ ತಂದಿರತಕ್ಕಂಥ ಹೆಲ್ತ್ ಕೇರ್ನ ಒಂದು ವರ್ಕರ್ಸ್ಗೆ ಅನುಕೂಲ ಆಗ್ತಕ್ಕಂಥ ಮತ್ತೊಂದು ಕಾರ್ಯಕ್ರಮ ಗಿಗ್ ವರ್ಕರ್ಸ್ಗೆ. ಹೀಗೆ ಇನ್ನು ಪ್ರಧಾನ ಅಟಲ್ ಟಿಂಕರಿಂಗ್ ಅಂತಕ್ಕಂಥ ಹೆಸರಿನಲ್ಲಿ ಶಾಲೆಗಳಲ್ಲಿ ಸುಮಾರು 50,000 ಯೂನಿಟ್ಗಳನ್ನು 2030 ತೆರೀಬೇಕು ಅಂತಕ್ಕಂಥದ್ದು ಮತ್ತೊಂದು ಭಾಗ. ಹಾಗೆ ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ಗೆ 5 ಕೋಟಿಯಿಂದ 10 ಕೋಟಿ ಹಣದ ಒಂದು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಜಾರಿಗೆ ತಂದಿದ್ದಾರೆ. ಸ್ಟಾರ್ಟಪ್ ಪ್ರೋಗ್ರಾಮ್ನಲ್ಲಿ 10 ಕೋಟಿಯಿಂದ 20 ಕೋಟಿ. ಇವತ್ತು 27 ಫೋಕಸ್ ಸೆಕ್ಟರ್ನಲ್ಲಿ ಆತ್ಮನಿರ್ಭರ್ ಭಾರತ್ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದು ಯೋಜನೆಯನ್ನು ಹೊಸದಾಗಿ ತಂದಿದ್ದಾರೆ. ಈಗ ಅಡಿಷನಲ್ ಆಗಿ ಈ ಎಕ್ಸ್ಪೋರ್ಟ್ MSMEಗಳಿಗೆ ಟರ್ಮ್ ಲೋನ್ 20 ಕೋಟಿವರೆಗೂ ಕೊಡ್ತಕ್ಕಂಥ ಒಂದು ಯೋಜನೆ ತಂದಿದ್ದಾರೆ. ಮುದ್ರಾ ಸ್ಕೀಮ್ನಲ್ಲಿ 10 ಲಕ್ಷ ಕೊಡ್ತಾ ಇದ್ದಂಥ ಸಾಲವನ್ನು 20 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಡಬಲ್ ಮಾಡಿದ್ದಾರೆ. ಹೀಗೆ ಹಲವಾರು ಯೋಜನೆಗಳನ್ನು ಅದೆಲ್ಲ ಹೇಳ್ತಾನೆ ಇದ್ದಾರೆ. ಅಲ್ಲೇ 24% ಬಡತನ ರೇಖೆಯಿಂದ 24 ಕೋಟಿ ಜನ ಬಡತನ ರೇಖೆಯಿಂದ ಹೊರಬಂದಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳು ಸಾರ್ವಜನಿಕವಾಗಿ ಪ್ರಕಟ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ಈಗಾಗಲೇ ಅಂಕಿಅಂಶಗಳು ಇರ್ತಕ್ಕಂಥದ್ದನ್ನು ಈಗಾಗಲೇ ನಾವು ಕಂಡಿದ್ದೇವೆ. ಅದರ ಜೊತೆಗೆ ಇವತ್ತು ಮೀನುಗಾರಿಕೆಗೆ ದೊಡ್ಡ ಮಟ್ಟದಲ್ಲಿ ಸುಮಾರು 60,000 ಕೋಟಿ ಕಾರ್ಯಕ್ರಮಗಳು ಜಾರಿಗೆ ತರ್ತಾ ಇದ್ದಾರೆ. ಮೀನುಗಾರಿಕೆಗೆ ಎನ್ಕರೇಜ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದು. ಹೀಗೆ ಹಲವಾರು ರೀತಿಯ ಯೋಜನೆಗಳ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಸಹ ಈಗಾಗಲೇ ಒಂದು ಪೈಲಟ್ ಪ್ರಾಜೆಕ್ಟ್ಗೆ 500 ಕೋಟಿ ಹಣವನ್ನು ಸಹ ಅದಕ್ಕೆ ಸೀಡ್ ಮನಿಯನ್ನು ಇಟ್ಟಿರ್ತಕ್ಕಂಥದ್ದು ಒಂದು ಭಾಗ. ಮತ್ತು ಈ ಸ್ಟಾರ್ಟಪ್ ಫಂಡಿಗೆ ಸುಮಾರು 10,000 ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳೇನಿದ್ದಾವೆ. ಒಟ್ಟಾರೆ ನಮ್ಮ IITಗಳಿಗೆ IASಗೆ ಇವತ್ತು ಫೈನಾನ್ಷಿಯಲ್ ಸಪೋರ್ಟ್ಗಳನ್ನು ಕೊಡ್ತಕ್ಕಂಥದ್ದು, ಅದರ ಮುಖಾಂತರ ಸಂಶೋಧನೆಗೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಸಹ ಇವತ್ತು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ದೆನ್ ನಮ್ಮ ಕ್ಯಾನ್ಸರ್ ಸೆಂಟರ್ಗಳು ದೇಶದಲ್ಲಿ ಸುಮಾರು 200 ಕ್ಯಾನ್ಸರ್ ಸೆಂಟರ್ಗಳಿಗೆ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ಸಹ ಮತ್ತೊಂದು ಆರೋಗ್ಯದ ಒಂದು ಹಿನ್ನೆಲೆಯಲ್ಲಿ 2025-26ಕ್ಕೆ 200 ಕ್ಯಾನ್ಸರ್ ಕೇರ್ ಸೆಂಟರ್ಗಳನ್ನು ಇವತ್ತು 200 ಡಿಸ್ಟ್ರಿಕ್ಟ್ನಲ್ಲಿ ತೆರೀಬೇಕು ಅಂತಕ್ಕಂಥದ್ದು ಸಹ ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಜಲ್ ಜೀವನ್ ಮಿಷನ್ ಅದು ಸಹ ಇವತ್ತು ಕಾರ್ಯಕ್ರಮವನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ಇವತ್ತು ಅದೂ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿರ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯ ಯೋಜನೆಗಳಿಗೆ ಮತ್ತು
ನ್ಯೂಕ್ಲಿಯರ್ ಎನರ್ಜಿ ಮಿಷನ್ನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಮಾಡ್ಯುಲರ್ ರಿಯಾಕ್ಟರ್ ಔಟ್ಲೇಗೆ 20,000 ಕೋಟಿ ರೂಪಾಯಿಗಳನ್ನು ಇವತ್ತು ವೆಚ್ಚವನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ಒಂದು ಕಾರ್ಯಕ್ರಮ. 2033ರೊಳಗೆ ಇದರಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಕಾರ್ಯಕ್ರಮವನ್ನು ಈ ಒಂದು ಯೋಜನೆಯಲ್ಲಿ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹಲವಾರು ರಾಜ್ಯಗಳು, ಹಿಂದುಳಿದಿರತಕ್ಕಂಥ ರಾಜ್ಯಗಳಲ್ಲಿ ಏನು ಕೆಲವು ಡೆವಲಪ್ಮೆಂಟ್ಗೆ ಸ್ವಲ್ಪ ವಿಶೇಷ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ರಾಜ್ಯ ಸರ್ಕಾರ ಹೇಳ್ತಾರೆ ನಮಗೇನೂ ಕೊಟ್ಟಿಲ್ಲ ಅಂತ. ಇವತ್ತು ಇಲಾಖಾವಾರು ಪ್ರತಿ ರಾಜ್ಯಗಳಿಗೆ ಏನು ಹಣವನ್ನು ಕೊಡಬೇಕು ನಿಗದಿ ಆಗಿದೆ. ಇವತ್ತು ನ್ಯಾಷನಲ್ ಹೈವೇಗಳಿರ್ಬೋದು, ರೈಲ್ವೆ ಇರ್ಬೋದು, ಹೀಗೆ ಹಲವಾರು ರೀತಿ, ಮತ್ತು ನಮ್ಮ ಅಗ್ರಿಕಲ್ಚರ್ಗಿರ್ಬೋದು, ಕೋಆಪ್ರೇಟಿವ್ಗಿರ್ಬೋದು, ಎಲ್ಲ ಒಂದು ಇಲಾಖೆಗಳಲ್ಲೂ ಸಹ ಇವತ್ತು ಪ್ರತಿ ರಾಜ್ಯಕ್ಕೆ ಇಲಾಖಾವಾರು ಹಣ ಡಿಸ್ಟ್ರಿಬ್ಯೂಷನ್ ಆಗಿರತಕ್ಕಂಥದ್ದು ಇವತ್ತು ಮೊದಲಿಂದ ನಡ್ಕೊಂಬಂದಿರತಕ್ಕಂಥದ್ದು. ಇಲ್ಲಿ ಯಾವುದೇ ರಾಜ್ಯಗಳಿಗೆ ತಾರತಮ್ಯ ತೋರಿಸಬೇಕು ಅಂತಕ್ಕಂಥದ್ದು ಆ ರೀತಿಯ ಭಾವನೆ ಇಲ್ಲೇನು ವ್ಯಕ್ತಪಡಿಸ್ತಾರೆ, ಅದು ಸುಮ್ಮನೆ ಜನಗಳ ಮುಂದೆ ಇವತ್ತು ಸುಮ್ಮನೆ ಒಂದು ಅಪಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸುಳ್ಳಿನ ಕಂತೆಗಳನ್ನು ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದ್ದಾರೆ, ಹೋದ ಬಾರಿ 11,11,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಘೋಷಣೆ ಮಾಡಿ 1 ಲಕ್ಷ ಖರ್ಚು ಮಾಡಲಿಲ್ಲ ಅಂತ. ಹೋದ ವರ್ಷ ಜುಲೈ ತಿಂಗಳಿನಲ್ಲಿ ಸರ್ಕಾರದ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು. ಒಂದು 3-4 ತಿಂಗಳು ಡೆವಲಪ್ಮೆಂಟಿಗೆ ಸಮಯ ಏನಿರಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಹಿಂದೆ ಸರಿದಿರ್ಬೋದು. ಈಗ ನಾನು ಸಿದ್ದರಾಮಯ್ಯವ್ರನ್ನ ಕೇಳ್ತೀನಿ, ಇವರ ಸರ್ಕಾರದಲ್ಲಿ ಈ ವರ್ಷ ಜನವರಿ 31ನೇ ತಾರೀಕುವರೆಗೆ ಎಷ್ಟು ಪ್ರಗತಿಯನ್ನು ಕಂಡಿದ್ದಾರೆ ಈ ಸರ್ಕಾರದಲ್ಲಿ? ನನಗಿರ್ತಕ್ಕಂಥ ಮಾಹಿತಿ, ಈ ಸರ್ಕಾರದಲ್ಲಿ ಸುಮಾರು 62% ಪ್ರಗತಿ ಇದೆ. ಇನ್ನು ಇರೋದು 1 ತಿಂಗಳು, 1.5 ತಿಂಗಳು ಇದೆ. ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅಂತಾರೆ. ಯಾವ ರೀತಿ ಸದೃಢವಾಗಿದ್ದಾರೆ ಇವರು? ಯಾವ ಮಾಪ್ನಲ್ಲಿ ಯಾವ್ಯಾವ ರೀತಿ ಜನಗಳ ಮೇಲೆ ತೆರಿಗೆಗಳನ್ನು ವಿಧಿಸಿ ಸರ್ಕಾರದ ಖಜಾನೆ ತುಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ? ಇವತ್ತು ನೀವೇ ನೋಡ್ತಾ ಇದ್ದೀರಿ, ನಮ್ಮ ಬೆಂಗಳೂರು ಮೆಟ್ರೋ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸ್ತಾರೆ. ಇವರು ರೆಕಮೆಂಡ್ ಮಾಡಿರೋದು ಕೇಂದ್ರ ಸರ್ಕಾರಕ್ಕೆ. ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೇಟನ್ನು ನಿಗದಿ ಮಾಡೋದಾದರೆ, ಇವತ್ತು ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಇದೇ ಮೆಟ್ರೋ ಓಡ್ತಾ ಇದೆಯಲ್ಲ, ಅಲ್ಲಿ ಯಾಕೆ ಜಾಸ್ತಿ ಮಾಡಿಲ್ಲ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಜಾಸ್ತಿ ಮಾಡಿದ್ರು? ಪ್ರತಿನಿತ್ಯ ಮೆಟ್ರೋ ಉಪಯೋಗ ಮಾಡ್ತಕ್ಕಂಥ ಪ್ರಯಾಣಿಕರು ಕಳೆದ 1 ವಾರದಿಂದ ನಿರಂತರವಾಗಿ ಸರ್ಕಾರದ ಈ ಒಂದು ದರ ಹೆಚ್ಚಿಗೆ ವೆಚ್ಚವನ್ನು ಏರಿಕೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಪ್ರತಿನಿತ್ಯ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಜಾಣಕಿಗಳು ನಾನು ಹೇಳಿದ್ದೇನೆ ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಬಸ್ ದರ ಎಲ್ಲಿಗೆ ಏರಿಸಿದ್ರು? ಈಗ ಹಾಲಿನ ದರವೂ ಏರಿಸ್ತಾರಂತೆ, ನೀರಿನ ದರವೂ ಏರಿಸ್ತಾರಂತೆ. ಇದರಿಂದ ಆರ್ಥಿಕ ಶಕ್ತಿ ಬೆಳೆಸೋ ವೃದ್ಧಿ ಮಾಡಕತ್ತಾರ. ಜನಗಳ ಕಿಸೆಗೆ ಕೈ ಹಾಕಿ ಇವತ್ತು ಎಷ್ಟು ಬಾರಿ ಮದ್ಯದ ರೇಟನ್ನು ಜಾಸ್ತಿ ಮಾಡಿದ್ರು ಈ ಸರ್ಕಾರ ಬಂದ ನಂತರ. ಇದು ಇವರ ಆರ್ಥಿಕ ಶಕ್ತಿನ? ಡೆವಲಪ್ಮೆಂಟ್ ಏನಿದೆ? ಒಂದೊಂದು ಕ್ಷೇತ್ರಕ್ಕೆ 180 ಕ್ಷೇತ್ರಕ್ಕೆ 10 ಕೋಟಿ ಹಣ ಕೊಟ್ಟಿರೋದು ಬಿಟ್ಟರೆ 2 ವರ್ಷದಲ್ಲಿ ಯಾವ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿದ್ದಾರೆ? 10 ಕೋಟಿ ಸಾಕ 2 ವರ್ಷಕ್ಕೆ ಡೆವಲಪ್ಮೆಂಟ್ಗೆ ಅಂತ ವಿಧಾನಸಭಾ ಕ್ಷೇತ್ರಗಳಿಗೆ? ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅಂತಾರೆ.
ನೀವು ಆರ್ಥಿಕವಾಗಿ ಸದೃಢವಾಗಿದ್ದರೆ ಪ್ರತಿ ತಿಂಗಳು ನಿಮ್ಗೆ ಗ್ಯಾರಂಟಿ ಹಣ ಕೊಡೋಕ್ಕೇನು ತೊಂದರೆ ನಿಮಗೆ? 3 ತಿಂಗಳು 4 ತಿಂಗಳು ಯಾತಿಗೆ ಹಣ ಕೊಡ್ತಾ ಇಲ್ಲ? ಇವತ್ತು ನೋಡಿದೆ ಪತ್ರಿಕೆಯಲ್ಲಿ, ಯಾವುದೋ ನಿಮ್ಮ ಗೃಹಜ್ಯೋತಿ KEBದು ಪವರ್ ಸೆಕ್ಟರ್ನಲ್ಲಿ ಗ್ರಾಹಕರಿಂದ ನಾವು ದುಡ್ಡು ಬಿಲ್ನ ವಸೂಲಿ ಮಾಡ್ತೀವಿ, ಆಮೇಲೆ ಬೇಕಾದ್ರೆ ಗ್ರಾಹಕರಿಗೆ ಸರ್ಕಾರ ರಿಯಂಬರ್ಸ್ ಮಾಡಲಿ ಅಂತೇಳಿ ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ದೊಡ್ಡ ಆರ್ಟಿಕಲ್ಲೇ ಇದೆ. ಇವತ್ತು ಪವರ್ ಸೆಕ್ಟರ್ನಲ್ಲಿ 40,000 ಕೋಟಿ ಸಾಲದ ಹೊರೆ ಹೊರಿಸಿದ್ದಾರೆ. 40,000 ಕೋಟಿ. ಕೇಂದ್ರ ಸರ್ಕಾರ ಸಾಲದ ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಸರ್ಕಾರ ಸಾಲ ಮಾಡಿದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚು ಮಾಡ್ತಾ ಬಂದಿದ್ದಾರೆ, ದೇಶದ ಪ್ರಗತಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ, GSDP ದರ ಎಷ್ಟಿದೆ, ನಮ್ಮ ರಾಜ್ಯದಲ್ಲಿ ಸಾಲ ಮಾಡ್ತಾ ಇದ್ದೀರಲ್ಲ, ಆ ಸಾಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆಯೋ ಇಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆಯೋ ಆ ಸಾಲದವರೆ? ನೀರಾವರಿಯ ಕಾರ್ಯಕ್ರಮ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಈಗಾಗಲೇ ನೀವು ಬರಿತಾ ಇದ್ದೀರಿ, ಪತ್ರಿಕೆಯಲ್ಲಿ ಟಿವಿಗಳಲ್ಲಿ ತೋರಿಸ್ತಾ ಇದ್ದೀರಿ. ರಾಯಚೂರು ಭಾಗದಲ್ಲಿ 40 ಅಡಿ 50 ಅಡಿಗೆ ಇಳಿದು ಹೆಣ್ಮಕ್ಳು ಒಂದು ಬಿಂದಿಗೆ ತಗೊಂಡೋಗಿ ಸಣ್ಣ ಲೋಟದಲ್ಲಿ ಕಲುಷಿತವಾದಂಥ ನೀರನ್ನು ಅವರ ಬಿಂದಿಗೆಗಳಿಗೆ ಹಾಕ್ಕೊಂಡು ಈಗ ನೀರನ್ನು ಶೇಖರಣೆ ಮಾಡ್ತಾ ಇರತಕ್ಕಂಥ ದೃಶ್ಯ ಟಿವಿಲಿ ನೀವೇ ತೋರಿಸ್ತಾ ಇದ್ದೀರಿ. ಇನ್ನು ಫೆಬ್ರವರಿ ತಿಂಗಳಲ್ಲಿದ್ದೀವಿ, ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದಾರೆ? ಇವತ್ತು ವಾಟರ್ ಬಿಲ್ಲು ಜಾಸ್ತಿ ಮಾಡಬೇಕು ಅಂತಾರೆ. ಯಾವುದನ್ನು ಬಿಟ್ಟಿದ್ದೀರಿ ಈಗ ನೀವು? ಇದೆಂಥದೋ ಎ ಖಾತ, ಈ ಖಾತ, ಬಿ ಖಾತ, ಏನು ಬಿ ಖಾತೆ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಮಾಡಕ್ಕೆ ಹೊರಟ್ರಿ? ಮಾಡ್ಕೊಳ್ಳಿ ಅಂತೇಳಿ ಒನ್ ಟೈಮ್ ಸೆಟ್ಲ್ಮೆಂಟು. ದುಡ್ಡು ಬೇಕಲ್ಲ ಸರ್ಕಾರಕ್ಕೆ, ಖಜಾನೆಯಲ್ಲಿ ದುಡ್ಡಿಲ್ವಲ್ಲ, ಅದಕ್ಕೆ ಅಕ್ರಮ ಸಕ್ರಮ ಅಂತ ಹೊರಟಿದ್ದೀರಿ. ನಿಮಗೇನು ಅವ್ರಿಗೆ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಲ್ಲ, ದುಡ್ಡಿಲ್ವಲ್ಲ ಖಜಾನೆ ಒಳಗೆ, ಖಜಾನೆಯಲ್ಲಿ ದುಡ್ಡು ಬೇಕಲ್ಲ, ಅದಕ್ಕೆ ಕೆಲಸ ಮಾಡ್ಕೊಂಡು ಹೊರಟಿದ್ದೀರಿ. ಏನು ಬದನ್ ಏನು ಹೇಳಿ? ಯಾರು ಅಪ್ಪ ಅವ್ರಿಗೇನೋ ಬೇಕಿತ್ತೇನೋ ಬೇಕಾತ ಕೊಟ್ಕೊಂಡವ್ರು, ಅದಕ್ಕೇನು ಮಾಡೋಕ್ಕಿತ್ತು? ಎಲ್ಲ ವೈಯಕ್ತಿಕವಾಗಿ ಅನುಕೂಲ ಆಗಿರ್ಬೋದು. ಇದು ರಾಜ್ಯದ ಒಟ್ಟಾರೆ ನಾನು ಹೇಳೋದು, ಯಾರ್ದು ವೈಯಕ್ತಿಕವಾದ ಹೇಳಿಕೆ ಅಲ್ಲ ನಾನಿಲ್ಲಿ ಹೇಳೋದು. ಇಷ್ಟು ದಿವಸ ಇಲ್ಲದಿದ್ದು ಇವತ್ತು ಯಾತಕ್ಕೆ ತರಾತುರಿ? ಕೋರ್ಟಲ್ಲಿ ಕೇಸ್ ಇದೆ, ಕ್ಲಿಯರ್ ಇಲ್ಲ, ಯಾತಿಗೆ ತರಾತುರಿ ಮಾಡಕ್ಕೆ ಕೊಟ್ಟಿದ್ದೀರಿ? ನಾನೇ ನೋಡಿದ್ದೀನಿ, ರಾಮನಗರದಲ್ಲೇ ಆ ಜನ ಬರ್ತಾ ಇದ್ದಿದ್ದು ನಮ್ಮ ಹತ್ರನೇ. ಏನು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡ್ಕೊಂಡು ಹೊರಟವರ? ಮತ್ತೆ ರಾಜ್ಯಕ್ಕೆ ಕೊಡದೆ ಮತ್ತೆ ಇಲ್ಲಿ ಸರ್ಕಾರ ನಡೀತಾ ಇದೆಯಾ? ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ ದುಡ್ಡು? ನ್ಯಾಷನಲ್ ಹೈವೇ ದುಡ್ಡು ಎಷ್ಟು ಕೊಟ್ಟಿದ್ದಾರೆ? ಅಗ್ರಿಕಲ್ಚರ್ಗೆ ಎಷ್ಟು ಕೊಟ್ಟಿದ್ದಾರೆ? ಅದು ಬೇರೆ ವಿಷಯ ಬ್ರದರ್. ಈ ಒಂದು ಸಿಸ್ಟಮ್ ಬಂದಿದ್ದು ನರೇಂದ್ರ ಮೋದಿಯವರ ಸರ್ಕಾರ ಬಂದಾಗ ಬಂದಿರೋದಲ್ಲ. ಇದು ಮೊದಲನೆಯ ಹಣಕಾಸು ಆಯೋಗವನ್ನು 1952 ನೆಹರು ಅವರು ಪ್ರಧಾನಮಂತ್ರಿಗಳಿದ್ದಾಗ ರಚನೆ ಮಾಡಿರತಕ್ಕಂಥ ಹಣಕಾಸು ಆಯೋಗ. ಇದು ರಾಷ್ಟ್ರಪತಿಗಳು ಅಂಕಿತ ಆಗ್ತಾರೆ 5 ವರ್ಷಕ್ಕೊಂದು ಬಾರಿ. ಅವರು ಯಾವ್ಯಾವ ರಾಜ್ಯಕ್ಕೆ ಯಾವ ರೀತಿ ಹಂಚಿಕೆ ಆಗಬೇಕು ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ ಈ ಹಣಕಾಸು ಆಯೋಗಗಳು ತೀರ್ಮಾನ ಮಾಡ್ತವೆ.
ಗೈಡ್ಲೈನ್ಸ್ ಇಟ್ಟಿದ್ದಾರೆ. ನಿಮ್ಮ ಯು ಪಿ ಎ ಸರ್ಕಾರನೇ ಇತ್ತಲ್ಲ, ಆಗಲೇ ಇದೆಲ್ಲ ಬದಲಾವಣೆ ಮಾಡ್ಕೋಬೋದಾಗಿತ್ತಲ್ಲ, ಯಾಕೆ ಮಾಡ್ಕೊಳ್ಳಿಲ್ಲ? ಇದು ಈ ನರೇಂದ್ರ ಮೋದಿ ಅವರು ಬಂದು ಮಾಡಿರೋದಲ್ಲ, ಇದು 52ರಿಂದ ಇದು ನಿರಂತರವಾಗಿ ನಡೀತಾ ಇದೆ. ಅದರಿಂದ ನಮಗೆ ಕಡಿಮೆ ಆಯಿತು, ಜಾಸ್ತಿ ಆಯಿತು, ಇಲ್ಲಿವರೆಗೆ ಯಾಕೆ ನಡೀತಿತ್ತು? ಮತ್ತೆ ನಾನು 20 ತಿಂಗಳು ನಡೆಸಿದ್ದೀನಿ, ನಾನು 14 ತಿಂಗಳು ನಡೆಸಿದ್ದೀನಿ. ನನ್ನ ಕಾಲದಲ್ಲೂ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡೋ ನಿರ್ಧಾರ ಮಾಡಿದೆ. ನಾನು ಕೇಂದ್ರ ಸರ್ಕಾರದ ಮುಂದೆ ಹೋದ್ನ, ಸಾಲ ಮನ್ನಾ ಮಾಡಿದ್ದೀನಿ, ದುಡ್ಡು ಕೊಡಿ ಅಂತ ಹೇಳಿ. 2006 ಎಷ್ಟು ಹೈಸ್ಕೂಲುಗಳು, ಎಷ್ಟು ಕಾಲೇಜು, ಎಷ್ಟು ಸಬ್ಸ್ಟೇಷನ್ಗಳು, ರಸ್ತೆ ಕೆಲಸ ಮಾಡಲಿಕ್ಕೆ ಜಲ್ಲಿ ಸಿಗ್ತಾ ಇರಲಿಲ್ಲ. 2006 2007 ಆ ರೀತಿ ಅಭಿವೃದ್ಧಿ ಮಾಡಿದ್ದೀವಿ. ಪಾಪ ಈಗ ದೇವರು ಬಂದರೂ ಮಾಡೋಕ್ಕಾಗಲ್ವಂತ. ದೇವರಲ್ಲಿಂದ ಬರ್ತಾನೆ? ಜನ ಓಟ್ ಹಾಕೋದೇ ಯಾಕೆ ಹಾಕ್ತಾರೆ ನಮಗೆ? ಮುಖ್ಯಮಂತ್ರಿಗಳು ಮೂಢ ಹಗರಣದಲ್ಲಿ ಈಗ ಅವರು ಹಗರಣದಲ್ಲಿ ಅವ್ರ ಪಾಲು ಏನಿಲ್ಲ ಅನ್ನೋದು ರಿಪೋರ್ಟ್. ದೇವರೇ ಕಾಪಾಡಬೇಕು, ಲೋಕಾಯುಕ್ತದಲ್ವಾ ರಿಪೋರ್ಟು ಅಲ್ಲವೇ? ತನಿಖಾ ಸಂಸ್ಥೆ ಯಾವುದದು? ಲೋಕಾಯುಕ್ತ ಸಂಸ್ಥೆ. ರೆಕಾರ್ಡ್ಗಳೇನಿದೆ ಅವ್ರು ಇಷ್ಟ ಬಂದಾಗ ಬರೆಸ್ಕೊಂಡವ್ರೆ. ನೋಡಿ, ತಾರ್ಕಿಕ ಅಂತ್ಯ ಅನ್ನೋದು ಯಾವುದೋ 1-2 ಕೇಸಲ್ಲಿ ತಪ್ಪು ಮಾಡದೇ ಇರೋ ಅಮಾಯಕರುಗಳು ಬಲಿ ಆಯ್ತಾರೆ. ಲೂಟಿ ಹೊಡೆಯೋರು ಯಾರು ಬಲಿಯಾಗಲ್ಲ. ಇದು ಪರಿಸ್ಥಿತಿಗಳು. ನನಗದು ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಏನಿದೆ ಅಂತಕ್ಕಂಥದ್ದು ನಾನು ಹೇಳೋಕೆ ಹೋದರೆ ಅದೆಲ್ಲೋ ಒಂದು ಕಡೆ ತಪ್ಪಾಗುತ್ತೆ. ಏನು ಮಾಡೋದು? ಕಣ್ಣು ಕಟ್ಟಾಗಿದೆ, ಕಣ್ಣು ಕಟ್ಟಾಗಿದೆ. ಅಲ್ಲಿ ಏನೇನಾಗಿದೆ? ಅಯ್ಯೋ, ಇದು 40 ವರ್ಷದಿಂದ ನಡೀತಾ ಇದೆಯಲ್ಲ ಬ್ರದರ್, ಇವತ್ತು ನಡೀತಾ ಇರೋದಲ್ಲ. ಎಲ್ಲಾದರೂ ಕೇಳಿದ್ದೀರಾ? 5 ಜನ IAS JDLRಗಳು SIT ರಚನೆ ನಮ್ಮ ಬಿಡದಿ ಜಮೀನಿಗೆ. 40 ವರ್ಷದಿಂದ ನಾನೆಲ್ಲೋ ಮೈಸೂರಿನ ಸಿನಿಮಾ ಹಂಚಿಕೆದಾರನಾದಾಗ ಕೊಂಡ್ಕೊಂಡ ಜಮೀನು. ಯಾವ ಥರ ನಡೆಸ್ತಾ ಇದ್ದಾರೆ? ಒಂದು ಕಡೆ ಸರ್ಕಾರವೇ ಹೇಳುತ್ತೆ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿ. ಕೋರ್ಟಿಂದ ನಾನು ಪತ್ರಿಕೆಯಲ್ಲಿ ಓದಿರೋದು, ಕೋರ್ಟ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಯಾವುದೋ ಸರ್ವೆ ನಂಬರ್ಗಳು ಹೇಳಿದ್ದಾರೆ. 14 ಎಕರೆನೂ ಒತ್ತುವರಿ ಆಗಿದೆ, ಅದನ್ನು ವಶಪಡಿಸ್ಕೋಬೇಕು ಅಂತ ಕೋರ್ಟು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದೆ. ಸರ್ವೆ ನಂಬರ್ಗಳು ಕೊಟ್ಟರು, ಯಾವುದು ಅಂತ ಹೇಳಿ. ಹಲವಾರು ರೀತಿ ತನಿಖೆಗಳು 10 ಬಾರಿ ಮಾಡಿ ಯಾವುದೇ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿದಂಥ ಸರ್ಕಾರ ಈಗ ಮೊನ್ನೆ ನನಗೆ ನೋಟಿಸ್ ಕೊಡಲ್ಲ, ನಾನು ಹೇಳದ ಮೇಲೆ ಕಳಿಸ್ತಾರೆ ತರಾತರಿಲಿ. ಮೂಲ ದಾಖಲೆ ಇಲ್ಲ ಅಂತ ಅಂದಮೇಲೆ ಮೂಲ ದಾಖಲೆದಾರರಿಗೆ ಯಾರು ಹೇಳಿದ್ರು ಕೊಡೋದಕ್ಕೆ? ಈಗೆಲ್ಲ ಹುಡುಕೊಂಬಂದ್ರೆ ಮೂಲ ದಾಖಲೆದಾರನ್ನ? ಮೂಲ ದಾಖಲೆ ಇಲ್ಲದೆ ಇದ್ರೆ ಮೂಲ ದಾಖಲೆದಾರರಿಗೆ ಈಗ ಕೊಡ್ತಾರೆ ನೋಟಿಸ್. ಅವನು ಎಲ್ಲಿ ಹುಡುಕೊಂಬಂದ್ರೆ ಈಗ ಮೂಲ ಅವ್ರ ಮೂಲ ದಾಖಲೆದಾರರು ಅಂತ ಹೆಂಗ್ ಗೊತ್ತಾಯ್ತು ಅವ್ರಿಗೆ? ಇದಕ್ಕೆ 40 ವರ್ಷದಿಂದ ನಡೀತಾನೇ ಇದೆ. ಇದರಿಂದ ನೆದರ್ಸಕ್ಕಾಗತ್ತಾ? ಅಲ್ಲಿ ಅದೆಂಥದ್ದು ಕಟ್ಟೋರಲ್ಲ, ಎಂಥದ್ದು ಗ್ಲೋಬ ಎಲ್ಲ ಎಂಥದ್ದು ಗುಡ್ಡದ ಮೇಲೆ ಕಟ್ಟೋರಲ್ಲಪ್ಪ ಬೆಂಗಳೂರಲ್ಲಿ. ಆಸ್ ಎ ಮಿನಿಸ್ಟರ್ 2001 ಒಂದು ಟ್ರಸ್ಟ್ ಮಾಡ್ಕೊಂಡು 8 ಎಕರೆ ಅಲಾಟ್ ಮಾಡಿಸ್ಕೊತಾರೆ. 21 ಎಕರೆ ಗೋಮಾಳ ಜಮೀನು. ಆಮೇಲೆ ದಾಖಲೆಗಳಿಲ್ಲ, ಮೂಲ ದಾಖಲೆ ಅಂತ ಹೇಳಿ ಬೇರೆ ಬೇರೆ ಪಾಪ ಬಡವರಲ್ಲಿ
ಖಾಲಿ ಮಾಡಿ ಏನೇನು ನಡೆಸ್ಕೊಂಡ್ರು? ಒಂದು 100 ಇನ್ಸಿಡೆಂಟ್ ಕೊಡಬಲ್ಲ ಇವ್ರ ಕತೆಗಳೆಲ್ಲ ಕರ್ಮಕಾಂಡನ. ಯಾರು ಆಕ್ಷನ್ ತಗೊಳ್ಳೋರು? ಇದೇ ಸಿದ್ದರಾಮಯ್ಯನವ್ರದೇ. ಅದೆಂಥದ್ದು ಸಾಕಮ್ಮನೋ ಪಾಕಮ್ಮನೋ ಕತೆ ಇಲ್ವಾ? ಇಲ್ಕಲ್ಲಲ್ಲಿ ಎಲ್ಲ ಹರಿಶ್ಚಂದ್ರ ಮಕ್ಕಳು ಇವರೆಲ್ಲ, ಕುಮಾರಸ್ವಾಮಿ ಒಬ್ಬನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನು. ತಗೊಳ್ರಪ್ಪ, ತಗೊಂಡು ಇಂಟರ್ನ್ಯಾಷನಲ್ ಸರ್ವೇರ್ ಕರ್ಕೊಂಬನ್ನಿ. ಮಾಡಿದ್ದು ಏನೇನಾಗಿದೆ ಹಿಡ್ಕೊಂಡಿದ್ದೀನಿ. ಸರ್, ನಿಮ್ಮ ಇಲಾಖೆಯಿಂದ ಯಾವುದೇ ಹೊಸ ಪ್ರಾಜೆಕ್ಟ್ ಏನು ಬರ್ತಾ ಇರ್ತಾರೆ? ನಾನು ನಮ್ಮ ಇಲಾಖೆಯಲ್ಲಿ ಹೆವಿ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿ ನೆಟ್ ಝೀರೋ ತರಲಿಕ್ಕೆ ಕಾರ್ಬನ್ನು ಹಲವಾರು ರೀತಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಮೊದಲು ಫೇಮ್ 1 ಫೇಮ್ 2 ಇತ್ತು. ಈಗ PM E-ಡ್ರೈವ್ ಕಾರ್ಯಕ್ರಮ 10,000 ಕೋಟಿ. ಇವತ್ತು 2030ಕ್ಕೆ ಇದನ್ನು ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ ವಾಯುಮಾಲಿನ್ಯನ ಅದಕ್ಕೊಂದು ಕಾರ್ಯಕ್ರಮ, ಜನರಲಿ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ನನ್ನ ಇಲಾಖೆಗೆ ಸಂಬಂಧಪಟ್ಟ ಇನ್ನೊಂದು ಸ್ಟೀಲ್ ಮಿನಿಸ್ಟ್ರಿ ಏನಿದೆ ಭದ್ರಾವತಿದು, ನನಗೆ ಅದಕ್ಕೇನಾದರೂ ಒಂದು ಜೀವ ಕೊಡಬೇಕು ಅಂತ ಇದ್ದೀನಿ. ಅದರ ಬಗ್ಗೆ DPR ನಡೀತಾ ಇದೆ, ಪ್ರಾರಂಭಿಕ ಹಂತದಲ್ಲಿದೆ. ಅದನ್ನಕ್ಕೆ ಜೀವ ಕೊಡಬೇಕು ಅಂದರೆ ಸುಮಾರು 10,000 ಕೋಟಿ ಮೇಲೆ ಇವತ್ತು ಬಂಡವಾಳ ಹಾಕಬೇಕಲ್ಲಿ. ಇದು ಇರ್ತಕ್ಕಂಥದ್ದು. ಇನ್ನು HMT, ಪಾಪ ನಾನು HMTಗೇನೋ ಜೀವ ತುಂಬಬೇಕು ಅಂತ ಹೊರಟಿದ್ದು, ಅರಣ್ಯ ಭೂಮಿ ಅಂತ ಈಗ ಬಂದವ್ರೆ ಸರ್ಕಾರ. ಇನ್ನು QSL ಅದಕ್ಕೆ ಬಂಡವಾಳ ಅಂತ ಹೇಳಿ 1,700 ಕೋಟಿ ದುಡ್ಡು ಕೊಟ್ಟರೆ ಅಲ್ಲಿರೋ ಒಂದು 2,000 ಜನ ನಿರುದ್ಯೋಗಿಗಳು ತೊಂದರೆ ಆಗೋದು ಬೇಡ ಅಂತ, ಅದಕ್ಕೆ ಅದೇನೋ ಒಂದು ದೇವದಾರ ಒಂದು ಮೈನಿಂಗ್ ಏರಿಯಾ ಇದೇ ಸಿದ್ದರಾಮಯ್ಯನ ಕಾಲದಲ್ಲಿ ಕೊಟ್ಟವ್ರೆ 16-17. ಈಗ ಅದು ಯಾವುದೋ ಕುದುರೆ ಮುಖದಲ್ಲಿ ವಾಯ್ಲೇಟ್ ಮಾಡಿದ್ರು ಅಂತೇಳಿ ಕತೆ ಹೇಳ್ಕೊಂಡು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಆದರೆ ಇವತ್ತು NMDCಗೆ QSLನ ಮರ್ಜ್ ಮಾಡಿ ಇನ್ನೂ 2,000 ಜನಕ್ಕೆ ಕೆಲಸ ಕೊಡ್ತಕ್ಕಂಥದ್ದಕ್ಕೆ QSLನಲ್ಲಿ ರಾಜ್ಯದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ನನ್ನ ಕಾರ್ಯಕ್ರಮ. ಅದು ನನಗೆ ಗೊತ್ತಿಲ್ಲ ಬ್ರದರ್. ಅಲ್ಲಿ ಜನ ಏನೋ ಸ್ಟ್ರೈಕ್ ಮಾಡ್ತಾವ್ರೆ ಅಂತ ಹೇಳಿ ಪತ್ರಿಕೆಯಲ್ಲಿ ನೋಡಿದೆ, ಸ್ವಾಮಿಗಳು ವಿರೋಧ ಮಾಡ್ತಾವ್ರೆ ಅಂತ. ಅದು ಸರ್ಕಾರ ಸಮಜಾಯಿಸಿ ಕೊಡಬೇಕು. ಸರ್ಕಾರ ಜವಾಬ್ದಾರಿ ಇದೆ, ಅವರು ಹೇಳಬೇಕು ಜನಕ್ಕೆ ಏನು ಅಂತ. ಸರ್ಕಾರ ಕ್ಲಾರಿಫಿಕೇಶನ್ ಕೊಡಬೇಕು. ಈ ನೆನ್ನೆ ಯಾವುದೋ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ, ಯಾವುದು ಚಿಂಗಾರನೋ ಯಾವುದು ಚಿಕ್ಕನಾಯಕನಹಳ್ಳಿ ಹತ್ರ ವಾಯಲೇಟ್ ಮಾಡಿ ಪ್ರೈವೇಟ್ನರಿಗೆ ಕೊಡ್ತಾವ್ರಂತೆ ಮೈನಿಂಗು. ಯಾವುದು ದೊಡ್ಡ ಆರ್ಟಿಕಲ್ಲೇ ಇದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಿನ್ನೆ. ಇಲ್ಲಿ ಸರ್ಕಾರ ಸೋಮಿದ್ದು QSL ಹಲವಾರು ವರ್ಷಗಳಿಂದ ಸಾವಿರಾರು ಕುಟುಂಬಕ್ಕೆ ಅನ್ನ ಹಾಕಿರೋ ಒಂದು ಸಂಸ್ಥೆ, ಅದನ್ನು ಮುಗಿಸೋಕೆ ಹೊರಟರು ಇವರು. ಇಲ್ಲಿ ಚಿಂಕಾರ ಗಣಿಗಾರಿಕೆ ಪ್ರಹಾರ ನಡೀತಾ ಇದೆ. ವೈಜಾಗ್ದು ವಿಶಾಖಪಟ್ಟಣಂದು ಮುಗದೇ ಹೋಯ್ತು ಅಂತಿದ್ರು. 11,000 ಕೋಟಿ ವೆಚ್ಚದಲ್ಲಿ ಪುನಶ್ಚೇತನಗೊಳಿಸಿದ್ದೀವಿ. ಅಲ್ಲಿ 26,000 ಕುಟುಂಬಗಳನ್ನು ಉಳಿಸಿದ್ದೇವೆ. ಮುಂದಕ್ಕೆ ಬಹುಶಃ ರಾಷ್ಟ್ರದಲ್ಲಿ ಮೊದಲನೇ ಸ್ಥಾನಕ್ಕೆ ಸ್ಟೀಲ್ ಪ್ರೊಡಕ್ಷನಲ್ಲಿ ಬರತಕ್ಕಂಥ ಒಂದು ವಾತಾವರಣ ಇದೆ. ಏನು ಹೇಳಿ? 9 ಯೂನಿವರ್ಸಿಟಿಗಳನ್ನ ಮುಂಚೆ ಕೊಟ್ಟಿದೆಯಲ್ಲ ಸರ್. ಈಗ ನಾನು ಹೌದು, ಒಂದೊಂದು ಸರ್ಕಾರದಲ್ಲಿ ಒಂದೊಂದು ತೀರ್ಮಾನಗಳಾಗಿರುತ್ತೆ. ಮುಂದೆ ಬಂದಂಥ ಸರ್ಕಾರ ಆ ಯೂನಿವರ್ಸಿಟಿನ ಯಾವ ಉದ್ದೇಶದಿಂದ ಮಾಡಿರ್ತಾರೆ
ಆ ಯೂನಿವರ್ಸಿಟಿಗಳಿಗೆ ಆರ್ಥಿಕವಾಗಿ ಶಕ್ತಿ ತುಂಬಿ ಆ ಯೂನಿವರ್ಸಿಟಿಗಳ ಮುಖಾಂತರ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಸಂಶೋಧನೆಗಳು ನಡೀಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಬ್ಬರು ಬರೋದು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು, ಇನ್ನೊಬ್ಬರು ಬರೋದು ಮತ್ತೆ ಮಾಡ್ತೀವಿ ಅನ್ನೋದು ಎಲ್ಲಿಗೆ ತಗೊಂಡು ಹೋಗ್ತೀರಿ? ಅದಕ್ಕೆ ಹೇಳಿದ್ದು ಸರ್ಕಾರದ, ಅದಕ್ಕೆ ನಾನು ಹೇಳಿದ್ದು ಮಾಡೋದಾದಾಗ ಇವತ್ತು ಆ ರೀತಿಯ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಹೊರಟಾಗ ಅದರ ಖರ್ಚು ವೆಚ್ಚಗಳೇನಿದೆ ಅದು ಯಶಸ್ವಿಯಾಗಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಯಾವ ರೀತಿಯ ಒಂದು ಆರ್ಥಿಕ ಶಕ್ತಿ ತುಂಬಬೇಕು ಅದೆಲ್ಲ ಲೆಕ್ಕಾಚಾರ ಮಾಡಿ ಮಾಡಬೇಕು ನನ್ನ ಅಭಿಪ್ರಾಯ. ಈ ಸರ್ಕಾರದಲ್ಲಿ ಯಾರಿಗೆ ರಕ್ಷಣೆ ಕೊಡ್ತಾರೆ? ಈಗ ಅಲ್ಲಿ ಹೋಗಿ ಸರ್ಟಿಫಿಕೇಟೇ ಕೊಟ್ಟು ಬಂದಿಲ್ವಲ್ಲ ಯಾರ ಮಂತ್ರಿಗಳು ಮರಾಠಿಲೇ ಭಾಷಣ ಮಾಡಿ? ಅದನ್ನೇ ನಾನು ಹೇಳೋದು, ಈ ಸರ್ಕಾರ ಯಾರಿಗೆ ರಕ್ಷಣೆ ಕೊಡ್ತಾರೆ ಅಂತ. ಈಗ ನಾನೇ ಮುಖ್ಯಮಂತ್ರಿ ಆಗಿದ್ನಪ್ಪ 2006-7 ಅಲ್ಲೆಲ್ಲ ಒಂದು ದೊಡ್ಡ ನಿಯೋಗ ತಗೊಂಡೋದ್ರು ಡೆಲ್ಲಿಗೆ. ಶಿವರಾಜ್ ಪಾಟೀಲ್ ಅವರು ಕೇಂದ್ರದ ಗೃಹ ಸಚಿವರು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಮೇತ ಹೋದರು. ದೊಡ್ಡ ದಂಡೇ ಹೋಯಿತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಬೆಳಗಾವಿನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಬೆಳಗಾವಿನಲ್ಲಿ ಒಂದು ಕರ್ನಾಟಕ ರಾಜ್ಯದ ವಿಧಾನಮಂಡಲ ಅಧಿವೇಶನ ನಡೆಸಬೇಕು, ಅಲ್ಲೊಂದು ವಿಧಾನಸೌಧ ಕಟ್ಟಿಸಬೇಕು, ಅವ್ರಿಗೊಂದು ಸಂದೇಶ ಕೊಡಬೇಕು, ಇದು ಯಾವತ್ತೇ ಇದ್ದರೂ ಇದು ಕನ್ನಡಿಗರ ಸ್ವತ್ತು ಅಂತಕ್ಕಂಥದ್ದು ಮೆಸೇಜ್ ಹೋಗಬೇಕು ಅಂತ ಅವತ್ತು ತೀರ್ಮಾನ ಮಾಡಿದೆ. ನೀವೇನು ಮಾಡ್ತಿದ್ದೀರಿ? ಸಂದೇಶ ಏನು ಕೊಡ್ತಾ ಇದ್ದೀರಿ? ಪಾಪ ಗೃಹ ಸಚಿವರದ್ದು ಇವತ್ತು ಹೇಳಿಕೆ ನೋಡಿದೆ, ಅವ್ರಿಗೂ ಪಾಪ ಪೊಲಿಟಿಕಲಿ ವೈರಾಗ್ಯ ಬಂದಂಗಿದೆ ನೋಡಿದ್ರೆ. ನೆನ್ನೆ ಏನೋ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ಏನೋ ಹೇಳೋರಲ್ಲ. ಏನಾದರೂ ಈ ಸರ್ಕಾರಕ್ಕೆ 136 ಸೀಟ್ ಗೆದ್ದಿರೋಂಥ ಸರ್ಕಾರ ಇದು. ಇಲ್ಲೇನು 2-3 ಪಕ್ಷಗಳು ಸೇರೇನು ಮಾಡ್ತಾ ಇಲ್ಲ. ಪ್ರತಿನಿತ್ಯ ಅವರ ಹೇಳಿಕೆಗಳು, ಮಂತ್ರಿಗಳದು ಎಲ್ಲಾದರೂ ಕಂಟ್ರೋಲ್ ಇದೆ ಈ ಸರ್ಕಾರದಲ್ಲಿ? ಯಾರಿಗೆ ಕಂಟ್ರೋಲ್ ಇದೆ? ಜನಕ್ಕೇನು ಸಂದೇಶ ಕೊಡ್ತೀರಿ? ಅಧಿಕಾರಿಗಳಿಗೇನು ಸಂದೇಶ ಕೊಡ್ತೀರಿ? ನಿಮ್ಮ ಮಾತು ಕೇಳ್ತಾರ ಅಧಿಕಾರಿಗಳು? ಏನಕ್ಕೆ ಗೊತ್ತಿಲ್ಲ. ಇವತ್ತು ಪತ್ರಿಕೆಯಲ್ಲಿ ನೋಡದೆ ಬರದ ರಿಸೈನ್ ಮಾಡ್ತೀನಿ ಅಂತ ಹೇಳೋರು. ಅಂದರೆ ಬಹುಶಃ ಅವರ ಅವ್ರ ಪ್ರಶ್ನೆ ಹಾಕೊಂಡ್ಬಿಟ್ಟಿರ್ಬೇಕು ಮೊನ್ನೆ ಎಲ್ಲೋ. ಯಾಕೋ ಇದರಲ್ಲಿ ಇರೋದು ಮರ್ಯಾದಸ್ಥರು ಇರೋದು ಒಳ್ಳೇದಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಏನಾದ್ರು ಬಂದಿದವರ ಹೇಳಿಕೆ ಕೊಟ್ಟವರೋ ಗೊತ್ತಿಲ್ಲ. ಅಲ್ಲ, 5 ವರ್ಷ ಇರೋದು ಬಿಡೋದು ಅದೇನೋ ಅವ್ರಿಗೆ ಸೇರಿದ್ದು. ಪಾಪ ಅದೇನೋ ಹೇಳ್ತಾ ಇಲ್ವ ಮಾದೇವಪ್ಪನವರು, ಏನೋ ರೆಕಾರ್ಡ್ ಮಾಡಬೇಕಂತಲ್ಲ. ರೆಕಾರ್ಡು ಮಾದೇವಪ್ಪನವರೇ ರೆಕಾರ್ಡ್ ಮಾಡೋದು ಎಷ್ಟು ವರ್ಷ ರಾಜ್ಯ ಆಳಿದ್ರಿ ಅಂತ ಅಲ್ಲ, ಎಷ್ಟು ದಿವಸದಲ್ಲಿ ನಾಡಿನ ಜನತೆಗೆ ಏನು ಕೊಟ್ರಿ ಅನ್ನೋದು ಮುಖ್ಯ. ಈ ನಾಡಿನ ಜನತೆ ಸಮಸ್ಯೆ ಏನು ಬಗೆಹರಿಸಿದಿರಿ ಅದು ಮುಖ್ಯ. ಎಷ್ಟು ವರ್ಷ ಇದ್ರೇನು? ಇಪ್ಪತ್ತು ತಿಂಗಳು ಹೌದು ನಾನಿದ್ದೆ ಮುಖ್ಯಮಂತ್ರಿ, 14 ತಿಂಗಳಿದ್ದೆ ಒಂದು ಕೋಯಲೇಷನ್ ಗೌರ್ಮೆಂಟ್ನಲ್ಲಿ. ತೃಪ್ತಿ ಇದೆ ನನಗೆ. 4 ಜನಕ್ಕೆ ಒಳ್ಳೇದು ಮಾಡಿದ್ದೀನಿ. ನೀವೇನು ಮಾಡಿದ್ದೀರಿ? ಅದೆಂಥದ್ದು ಗ್ಯಾರಂಟಿ. ಏನು ಯಾರಪ್ಪನ ಮನೆ ದುಡ್ಡದು ಗ್ಯಾರಂಟಿಗೆ ಕೊಡ್ತಾ ಇರೋದು? 60 ರೂಪಾಯಿ ಇದ್ದಿದ್ದು ನಿಮ್ಮ ಮೆಟ್ರೋ ದರ 90 ರೂಪಾಯಿ ಮಾಡ್ಕೊಂಡು ನೀವೇ ಬೇಕಾ ಕೊಡೋಕ್ಕೆ? ನೀವು 2,000 ಕೊಡ್ತಾ ಇದ್ದೀರಲ್ಲ. ಈ ರೀತಿ ದರ ಏರಿಕೆ ಮಾಡಿದ್ರೆ ನಾನು 10,000 ರೂಪಾಯಿ ಕೊಡ್ತೀನಿ. ಈ ರೀತಿ ದರ ಏರಿಸಿದ್ರೆ
ಸ್ಟ್ಯಾಂಪ್ ಡ್ಯೂಟಿ ಯಾವುದು ಬಿಟ್ಟಿದ್ದೀರಿ? KBB ಬಿಲ್ ನೀರಿನ ಕರ ಯಾವ್ದು ಬಿಟ್ಟಿರೋದು ಯಾವ್ದು ನೋಡ್ಬೇಕು ಈಗ ನಿಮ್ಮದು? 3 ವರ್ಷದಿಂದ ನಡೆದಿಲ್ವಲ್ಲ ಬರ್ದಾರ್? 3-4 ವರ್ಷವೇ ಆಯಿತು, 4 ವರ್ಷ ಆಗಿದೆ. ಅವರಿಗೆ ಚುನಾವಣೆ ಪಾಪ ಕಾನ್ಸ್ಟಿಟ್ಯೂಷನ್ನ ರಕ್ಷಕರು ಅಂತಾರೆ, ಸಂವಿಧಾನ ಇವರೇ ಉಳಿಸಿರೋದು ಅಂತಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನೇ ನಡೆಸ್ತಾ ಇಲ್ವಲ್ಲ. ಆಮೇಲೆ ಈಗ ಎಂಥವ ಸೊಸೈಟಿ ಚುನಾವಣೆ, ಹೇಳನ್ ಕೇಳನ್ ಯಾವನೂ ಇಲ್ಲ. ನಾಳೆ ಬೆಳಗ್ಗೆ ಅವನು ಯಾವ ಅರ್ಜಿ ಹಾಕಕ್ಕೆ ಹೋದ್ರೆ ಡಿಸ್ಕ್ವಾಲಿಫೈ, 12 ಗಂಟೆ ಅಷ್ಟೇ. 12 ಗಂಟೆಲಿ ಅಷ್ಟೇ. ಸರ್, ಈಗ ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂಗೆ ಸರ್ ರಾಜ್ಯಾಧ್ಯಕ್ಷ ಬಿಜೆಪಿ ವಿಜಯೇಂದ್ರ ಅವರು ಈ ರಾಷ್ಟ್ರ ಜಾಗೃತಿ ಸಂಚಲನ ಬರ್ತಿದ್ದಾರೆ. ನೋಡಿ, ನಾನು 100 ಬಾರಿ ಹೇಳಿದೆ, ಯಾವ ಕುವೆಂಪು ಅವರು ಕೊಟ್ಟಿರತಕ್ಕಂಥ ಸಂದೇಶ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿಬೇಕಿದೆ. ಕರ್ನಾಟಕ ರಾಜ್ಯ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಉಳಿಸೋದಕ್ಕೆ, ಏಕೆಂದರೆ ನಾನು BJP ಸ್ನೇಹಿತರಿಗೆ ಹೇಳೋದು ಇಷ್ಟೇ, ನೀವು ಒಂದು ಕಡೆ ನೀವು ಏನು ಸಮಾಜಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೋಗ್ತೀರಿ, ಇನ್ನೊಂದು ಕಡೆ ಅವರು ಭದ್ರ ಆಯ್ತಾ ಹೋಗ್ತಾರೆ. ನಾವೇ ಭದ್ರ ಮಾಡಿಕೊಡ್ತೀವಿ ಅವರಿಗೆ. ನಾನು ಎರಡೂ ಪಕ್ಷಗಳಿಗೂ ಮನವಿ ಮಾಡ್ತೀನಿ, ಲೀಡರ್ಗಳಿಗೆ ಮನವಿ ಮಾಡ್ತೀನಿ. ರಾಜ್ಯದಲ್ಲಿ ಸಮಸ್ಯೆಗಳಿದೆ. ಎಸ್, ಇಂಥವ್ರನ್ನ ಬಲಿ ಹಾಕಬೇಕು. ಪೊಲೀಸ್ ವೆಹಿಕಲ್ ಮೇಲೆ ಕಲ್ಲು ತೂರಿದ್ರಲ್ಲ, ಬಲಿ ಹಾಕಲೇಬೇಕು ಅವ್ರನ್ನ. ಅಲ್ಲೆಲ್ಲೋ DJ ಹಳ್ಳಿಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ. ಎಷ್ಟು ದಿವಸ ಸಹಿಸ್ಕೊತೀರಿ ಇದನ್ನೆಲ್ಲ? ಇಲ್ಲಿ ಯಾರನ್ನ ಓಲೈಸಿಗೆ ಸರ್ಕಾರ ಇಲ್ಲ. ಕಾನೂನು ಬಾಹಿರವಾಗಿ ಚಟುವಟಿಕೆ ಮಾಡ್ತಕ್ಕಂಥವನು ಯಾವನೇ ಇರಲಿ, ಆಕ್ಷನ್ ತಗೋಬೇಕಾಗಿರೋ ಸರ್ಕಾರದ ಕರ್ತವ್ಯ. ಅಷ್ಟು ರಾಜಾರೋಷವಾಗಿ ಮೂಟೆಗಳಲ್ಲಿ ಕಲ್ಲು ತುಂಬ್ಕೊಂಬಂದು ಅಲ್ಲೇ ನಡೆಸ್ತಾರೆ ಅಂದರೆ ಇದನ್ನೆಲ್ಲ ಸಹಿಸ್ಕೊಂಡಿರ್ತೀರ? ಇದು ನಾನು ಹೇಳೋದು ಸರ್ಕಾರಕ್ಕೆ. ಸರ್, ಈಗ ಜಾತಿ ಗಣತಿ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿ ಯಾವ ಜಾತಿ ಗಣತಿ ವರದಿ? ಸಿದ್ದರಾಮಯ್ಯನವ್ರದ? ಈಗ ಮಾಡೇ ಮಾಡ್ತೀವಿ ಅಂತ ಹೇಳಿ ಯಾವಾಗ ಮಾಡ್ತಾರಂತೆ? ಶೀಘ್ರದಲ್ಲೇ ಮಾಡ್ತೀವಿ ಅಲ್ಲ ಹೇಳ್ತಾನೆ ಇದ್ದಾರೆ. ಇನ್ನು ಎಷ್ಟು ವರ್ಷದಿಂದ ಹೇಳ್ತಾ ಬಂದರು? ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ರೆಡಿಯಾಗಿ ಹೋಗಿತ್ತು. ಅದೇನೋ ಪುಟ್ಟರಂಗ ಶೆಟ್ಟರು ತಗೊಳಕ್ ಹೋದ್ರು, ಕುಮಾರಸ್ವಾಮಿ ಗದರಿಸ್ಬಿಟ್ರೆ ಅವರಿಗೆ, ತಗೊಳಕ್ ಬಿಡಲಿಲ್ಲ. ಪಬ್ಲಿಕ್ ಮೀಟಿಂಗಲ್ಲಿ ಎಷ್ಟು ಸಲ ಹೇಳಿದ್ರು ಸಿದ್ದರಾಮಯ್ಯನವರು, ಯಾರಪ್ಪ ನಿಮ್ಗೆ ನಡ್ಕೊಂಡಿರೋರು? ಈಗ ಕಾಂತರಾಜು ವರದಿ, ಆ ಕಮಿಟಿ ರಚನೆ ಮಾಡಿ 10 ವರ್ಷ ಆಗೋಯ್ತು. ಈಗಾಗಲೇ 10 ವರ್ಷದಲ್ಲಿ ಹಲವಾರು ರೀತಿ ಬೆಳವಣಿಗೆ ಆಗಿದೆ. ಈಗ ಜಾತಿ ಗಣತಿ ಇಟ್ಕೊಂಡೇನು ಅಲ್ಲಾಡಿಸ್ತೀರಾ? ರಾಜಕೀಯಕ್ಕೋಸ್ಕರವಾಗಿ ಸಮಾಜಗಳನ್ನು ಹೊಡ್ಕೊಂಡು ನಿಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳು ತುಂಬಿಸ್ಕೊಳ್ಳಿಕ್ಕೆ ಈ ರೀತಿ ವಿಷಯಗಳನ್ನು ಜನಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿಸಿ ಏನು ಸಾಧನೆ ಮಾಡ್ತೀರಿ? ಇಲ್ಲ ವೈಜ್ಞಾನಿಕವಾಗಿ ಸರಿದಿಷ್ಟು ಮಾಡಬೇಕಾಗಿತ್ತು. ಎಷ್ಟು ವರ್ಷ ಆಯ್ತು ಈಗ ನಿಮ್ಮ ಕೈಲಿ ಕೊಟ್ಟದನ್ನು? ಜಯಪ್ರಕಾಶ್ ಹೆಗಡೆ ಅವರು ಬೇರೆ ಬೇಕು ಕೊಟ್ರಲ್ವಾ? ಇನ್ನು ಹಿಡ್ಕೊಂಡೇನು ದಿನ ಕಾವೇರಿಲಿ ಗಂಧದ ಕಟ್ಟಿ ಹೆಚ್ಚ್ತಾ ಇದ್ದೀರಾ? ದಿನ ಪೂಜೆ ಮಾಡ್ಕೊಂಡು ಕೂತಿದ್ದೀರಾ?
ಈ ಗುಮ್ಮ ಇದೆ ಗುಮ್ಮ ಬಿಡ್ತೀನಿ ಅಂತ ಹೇಳಿ ಪ್ರತಿನಿತ್ಯ ಇದೇ ಕೆಲಸ ಮಾಡ್ಕೊಂಡು ಕೂತಿದ್ದೀರಿ. ನಿಮ್ಮನ್ಯಾರು ಹಿಡ್ಕೊಂಡಿರೋರು ಈಗ 136 ಸೀಟು. ದೇವರಾಜ ಅರಸು ದಾಖಲೆನೇ ಮುರಿಯಕ್ಕೆ ಕೊಟ್ಟಿರೋರು ನೀವು. ನಿಮ್ಮನ್ಯಾರು ಹಿಡ್ಕೊಂಡವ್ರೆ ರಿಲೀಸ್ ಮಾಡಬೇಡಿ ಅಂತ. ವೈಜ್ಞಾನಿಕವಾಗಿ ಇಲ್ಲ ಅಂದ್ರೆ ಸರ್ ಇದು? ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಅಲ್ಲಲ್ಲ ಸರ್, ವೈಜ್ಞಾನಿಕವಾಗಿ ಈಗ ನಾನು ಹೇಳೋದಲ್ಲ, ಯಾವುದು ಚನ್ನಗಿರಿ MLA ನೆನ್ನೆ ಒಂದು ಹೇಳಿಕೆ ಕೊಟ್ಟವ್ರೆ, ನನ್ನ ಮನೆಗೆ ಬಂದು ಜಾತಿ ಗಣತಿ ಮಾಡಿಲ್ಲ ಅಂತ. ಕಾಂಗ್ರೆಸ್ MLA ಹೇಳಿರೋದು, ನಾವು ಹೇಳ್ತಿರೋದಲ್ಲ. ಅದು ಎಷ್ಟರ ಮಟ್ಟಿಗೆ ಜಾತಿ ಗಣತಿ ನಡೆದಿದೆ ಸಿದ್ದರಾಮಯ್ಯವ್ರು ಹೇಳ್ಕೊಟ್ರು, ಬರ್ಕೊಟ್ರು, ಅಷ್ಟೇ ತಾನೇ ಆಗಿರೋದು. ಅಂದ್ರೆ ವೈಜ್ಞಾನಿಕವಾಗಿ ಆಗಿಲ್ಲ ಅಂದ್ರೆ ಸರ್? ಹಲವಾರು ಜನದ ಅನುಮಾನ ಇದೆ. ಸರ್, ಯಾಕೆ ಅದನ್ನು ಇನ್ನೂ ಹಿಡಿದಿಟ್ಕೊಂಡಿದ್ದಾರೆ? ಪೊಲಿಟಿಕಲ್ ಆಗಿ ಏನು ಲಾಭ ಆಗುತ್ತೆ? ಅವ್ರನ್ನ ಕೇಳಬೇಕು. 150 ಕೋಟಿ ಅದಕ್ಕೆ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ. ಮತ್ತೆ ಯಾಕೆ ಇಟ್ಕೊಂಡು ಕೂತಿದ್ದೀರಿ? ಮಾಧ್ಯಮಗಳಲ್ಲಿ ಸೋರಿಕೆ ಯಾಕೆ ಮಾಡ್ತೀರಿ? ಯಾರು ಮಾಡಿದ್ರು ಸೋರಿಕೆನ? ಇನ್ನು ವರದಿನ ಕೈ ಸೇರಿದೆ, ಹಿಂದೆನೇ ಸೋರಿಕೆ ಮಾಡಿದ್ರಲ್ಲ ಪಾರ್ಟ್ 1 ಯಾರು ಮಾಡಿದ್ರು ಸೋರಿಕೆ? ಅದನ್ನ ನೀವೇ ಮಾಡಿಸಿದ್ರ, ಯಾರು ಮಾಡಿಸಿದಿರಿ? ಇದರಿಂದ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ. ಅಧಿಕಾರ ಇದ್ದಾಗ 4 ಜನಕ್ಕೆ ಏನು ಒಳ್ಳೇದು ಮಾಡ್ತೀವಿ ಅದೇ ಉಳ್ಕೊಳ್ಳೋದು. ಈ ದೇಶದಲ್ಲಿ ಭಾಳ ಜನ ಬಂದು ಹೋಗೋರೆ, ಪ್ರಧಾನಮಂತ್ರಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು ಭಾಳ ಜನ ಬಂದು ಹೋಗೋರೆ. ಏನು ಯಾರಿಗೂ ಶಾಶ್ವತ ಅಲ್ಲ ಇದು. ಅಲ್ಲ, ಇದು ಬಿಡುಗಡೆ ಮಾಡೋಕ್ಕಾಗಲ್ಲ ಅಂತ ಸರ್? ಗೊತ್ತಿಲ್ಲ ನನಗೆ. ಅವ್ರು ಕೇಳಿ ಯಾಕೆ ಹಿಡ್ಕೊಂಡು ಕೂತವ್ರೆ? ವರದಿ ತಗೊಂಡು ಎಷ್ಟು ತಿಂಗಳಾಯ್ತು? ಯಾತಕ್ಕೆ ಅದು ಇಟ್ಕೊಂಡು ಪೂಜೆ ಮಾಡ್ತಾವ್ರ? ಆ KPSC ಮಾನ ಮರ್ಯಾದೆ ಇದೆಯೇನ್ರಿ? ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಇದಕ್ಕೆ ಪಾಪ 370 ಜನ ಮಕ್ಕಳನ್ನ ಯಾವುದೋ ಒಂದು ಹೆಣ್ಣು ಮಗಳಿಗೋಸ್ಕರ ಬೀದಿಗೆ ತಂದು ನಿಲ್ಲಿಸಿದ್ರಿ. ಇವತ್ತು ಕುಟುಂಬಗಳನ್ನ ಬೀದಿಗೆ ತಂದ್ರಿ. ಇದಂತೂ ಓಟಾವರದಿ ಭಾಳ ಪರಿಶುದ್ಧ ಮಾಡ್ತೀವಿ. ಏನು ಮಾಡಿದ್ದೀರಿ ಸ್ವಾಮಿ ಸಿದ್ದರಾಮಯ್ಯನವರೇ? ಏನಾಗಿದೆ ಇವತ್ತು KPSC? ಎಷ್ಟು ಜನ ಮೆಂಬರ್ಗಳು? 14-15 ಜನ ಮೆಂಬರ್ಗಳು. ಬೇವಿನ ಮರ ಇಟ್ಟು ಆ ನೆಟ್ಟು ಮಾವನಣ್ಣು ಕೊಡೋಂದ್ರು ಕೊಡ್ತದ ಅಲ್ಲಿ KPSC? ಅದೇನು ಒಂದು ಎಕ್ಸಾಮ್ ಮಾಡಲಿಲ್ಲ? ಎಷ್ಟು ಜನಕ್ಕೆ ಕೆಲಸ ಕೊಟ್ರಿ ಇವತ್ತು? ಅದೊಂದು KPSC ಸಂಸ್ಥೆ ಮಾಡಿಟ್ಟಿದ್ದೀರ. ಅದು 15-16 ಜನ ಮೆಂಬರ್ಗಳು. ವ್ಯಾಲ್ಯೂ ಏನಾಯಿತು? ಎಲ್ಲಿಗೆ ತಂದು ನಿಲ್ಲಿಸಿದ್ರಿ? ದೇವರೇ ಕಾಪಾಡಬೇಕು. ಇವರ ಸುಗ್ರೀವಾಜ್ಞೆ ಆ ಸಾಲ ಕೊಡೋರವರಲ್ಲ, ಕೆಳಗಿಟ್ಕೊಂಡವ್ರೆ ಸುಗ್ರೀವಾಜ್ಞೆನ. ನಡೀತಾನೆ ಇದೆಯಲ್ಲ ದಿನ. ಈಗಲೂ ದಿನ ಸಾಯ್ತಾನೆ ಅವರಲ್ಲ, ಆತ್ಮಹತ್ಯೆ ನಡೀತಾನೆ ಇದೆಯಲ್ಲ. ಅಲ್ಲಿ ನಿಮ್ಮ ಸುಗ್ರೀವಾಜ್ಞೆಗೆ ಎಷ್ಟು ಕಿಮ್ಮತ್ತಿದೆ ಅಂತ, ಎಷ್ಟು ಕಿಮ್ಮತ್ತಿದೆ? ಹಾಂ, ಯಾವ ನಾಯಕರು? ನನ್ನ ಕಾರ್ಯಕರ್ತರು ನನ್ನ ನಾಯಕರು. ನನಗಿಲ್ಲಿ ಯಾರೋ ನಾಯಕರಿಲ್ಲ, ನನ್ನ ಕಾರ್ಯಕರ್ತರವರಲ್ಲ. ಇವರೇ ನಮ್ಮನ್ನು ಕಾಪಾಡ್ಕೊಂಬಂದಿರೋರು. ಇವರು ನಮ್ಮ ನಾಯಕರು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಒಂದು ಅವಕಾಶ ಕೊಟ್ಟವ್ರೆ. ದೇಶಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ. ಹೇಳಿದ್ನಪ್ಪ, ಬಟ್ ಇತ್ತೀಚೆಗೆ ಗಂಡ ಹೆಂಡ್ತಿರು ಹೆಂಗಿರ್ತಾರೆ ಅಂತ ದಿನ TV ನೀವೇ ತೋರಿಸ್ತೀರಿ. ಇವ್ರು ಮರ್ಡರ್ ಮಾಡ್ತಾರೆ, ಇವ್ರು ಅವ್ರನ್ನ ಮರ್ಡರ್ ಮಾಡ್ತಾರೆ. ಈಗ ಪರಿಸ್ಥಿತಿ ಚೇಂಜ್ ಆಗಿದೆ, ಏನು ಮಾಡೋದು? ಹಾಂ, ಅಲ್ಲ, ನೀವೇ ದಿನ ತೋರಿಸ್ತಿರಲ್ಲ ಬ್ರದರ್ ಗಂಡ ಹೆಂಡ್ತಿರ್ಗೆ. ಹಾಂ,
ನನಗದರ ಅವಶ್ಯಕತೆ ಇಲ್ಲ. ಫ್ರೆಂಡ್ಲಿ ಫೈಟ್ ಆಗ್ತಿದೆ. ಅದಕ್ಕೂ ಒಂದು ಇತಿಮಿತಿ ಇದೆ. ನನ್ನಿಂದೇನು ತಪ್ಪಾಗಿಲ್ಲ, ನಾವು ಫ್ರ್ಯಾಂಕ್ ಆಗಂತೂ ಇದ್ದೀವಿ. ನನ್ನಿಂದ ಯಾರಿಗೂ ಅನ್ಯಾಯ ಮಾಡಿಲ್ಲ. ಭಗವಂತನಿಗೆ ಬಿಡ್ತೀನಿ, ಭಗವಂತ ನೋಡ್ತಾನೆ ಅಷ್ಟೆ. ಇಲ್ಲಿ ಬನ್ನಿ ಸರ್. ಬೆಳಗ್ಗೆನೇ ಆಗೋಯ್ತು ಬ್ರದರ್, ಬೆಳಗ್ಗೆನೇ ಎಲ್ಲ ವಿಶ್ ಮಾಡಿ ಬಂದ್ಬಿಟ್ಟಿದ್ವಿ. ಥ್ಯಾಂಕ್ ಯು ಬ್ರದರ್. ಮತ್ತೆ ಆಮೇಲೆ ನೋಡಿ, ಸುಪ್ರೀಂ ಕೋರ್ಟಲ್ಲಿ ಆದೇಶ TDRದು ಏನು ಅನ್ಯಾಯ ಮಾಡೋರೆ ಅಂತೇಳಿ ಇವ್ರ ಮೇಲೆ ಗದಾ ಪ್ರಹಾರ. ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಪಾಪ ಏನೋ H.K. ಪಾಟೀಲ್ರು ತುಂಬ ಹುಡುಕ್ತಾವ್ರಂತೆ ಕಾನೂನ ಪರಿಣಿತರ ಜೊತೆ. ಏನಕ್ಕೆ ಮೈಸೂರು ಮಹಾರಾಜರ ಕುಟುಂಬದ ಮೇಲೆ ದ್ವೇಷ? ಈ ಭಾಗದ ಜನ ನೆಮ್ಮದಿಯಿಂದ ಬದುಕೋದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದಾರಲ್ಲ, ಅದಕ್ಕೆ ದ್ವೇಷ. ಏನೇನಾಗಿದೆ ಅನ್ನೋದು ಗೊತ್ತದರಲ್ಲಿ, ಯಾವ ಥರ ನಡೀತು ಅಂತ ಅವ್ರನ್ನೇ ಕೇಳಿ ಬಂದು ಯಾಕೆ ಅಷ್ಟೊಂದು ದ್ವೇಷ ಅಂತ. ಮೈಸೂರು ಅರಸರು ಕುಟುಂಬದ ಮೇಲೆ ಯಾತಕಪ್ಪ ಇಷ್ಟೊಂದು ದ್ವೇಷ ಸಿದ್ದರಾಮಯ್ಯ ಅಂತ ಕೇಳಿ. ಗೊತ್ತಿಲ್ಲಪ್ಪ, ಇರ್ಬೋದು. ಅವ್ರು 5 ವರ್ಷ ಅಲ್ಲ, ಇನ್ನೂ 50 ವರ್ಷನೂ ಇರ್ತಾರೆ. ಅವರೇ ಹೇಳಿಲ್ವ ಮುಂದಿನ ಚುನಾವಣೆನೂ ನಂದೇ ಅಂತ. ಅದರಿಂದ ಇನ್ನು ಮುಂದೆ 5 ವರ್ಷವೂ ಅವರೇ ಇರ್ತಾರೆ. ಪಾಪ ಇವನ ಕತೆ ಹೇಳಿ, ಇವ್ರ ಕತೆ ಹೇಳಿ, ನಮ್ಮ ಸ್ನೇಹಿತರ ಕತೆ ಪಾಪ ನಿದ್ದೆಗೆಡ್ಸ್ ಕೂಸಿದ್ದೀರಿ. ನನಗೆ ಅವ್ರ ಪಕ್ಷದ ಅವರ ಪಕ್ಷದ ಡೆವಲಪ್ಮೆಂಟು. ನಾನು ಯಾಕೆ ಅವ್ರ ಪಕ್ಷದ ಡೆವಲಪ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗಲಿ? ನನಗದ್ರ ಅವಶ್ಯಕತೆ ಇಲ್ಲ. ಅವ್ರು ಏನು ಬೇಕೋ 136 ಸೀಟ್ ಕೊಟ್ಟವ್ರೆ. 5 ವರ್ಷ ಆದರೂ ಇರಲಿ, 10 ವರ್ಷವಾದರೂ ಇರಲಿ, ಎಷ್ಟು ವರ್ಷ ಆದರೂ ಇರಲಿ, ಇಲ್ಲ 5 ತಿಂಗಳು ಹೋಯ್ತಾರ ಹೋಗಲಿ, ಹಿಡ್ಕೊಂಡಿರೋರು ಯಾರು? ಸದ್ಯ ಹೋಗ್ಬಿಟ್ರೆ ಜನಕ್ಕೆ ನೆಮ್ಮದಿ. ನನ್ನ ಅಭಿಪ್ರಾಯದಲ್ಲಿ ಜನ ನೆಮ್ಮದಿಯಿಂದ ಇರ್ತಾರೆ. ಹಾಂ, ಇರ್ತೀವಿ, ಏನು ಇರಲ್ಲ ಅಂತ ಹೇಳಿದಾರೆ ಯಾರು? ಹಿಂದೇನೋ ಭಾಳ ಜನ ಹೇಳಿದ್ರಲ್ಲ, ಮುಂದಿನ 10 ವರ್ಷ ನಾನೇ CM, ನಮ್ಮ ಪಕ್ಷ ಇನ್ನು 20 ವರ್ಷ ಇರ್ತದೆ. ಭಾಳ ಜನ ಇಲ್ಲೇ ಹೇಳವ್ರೆ ಕರ್ನಾಟಕದಲ್ಲಿ. ಹೇಳಿದ್ದೆಲ್ಲ ಏನೇನಾಗಿದೆ ನೋಡಿದ್ದೀವಿ. ಚುನಾವಣೆ ಆದರೂ ಗೊತ್ತಾಗುತ್ತೆ, ಈಗ ಗೊತ್ತಾಗಲ್ಲ. ಅವೆಲ್ಲ ಚುನಾವಣೆಗೆ ಹೋದಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು ಬ್ರದರ್. ಅವ್ರು ಕೇಳಿದ್ರೆ ಮಾತಾಡ, ಕೇಳಿದ್ರೆ ಕೇಳ್ಬೋದು. ಕೇಳಿ. ಯಾವ್ದು ವಿಚಾರ? ಹಾಂ, ಇವತ್ತು ನಿಮ್ಮ ರಾಜ್ಯಾಧ್ಯಕ್ಷರು ಬರ್ತಿದ್ದಾರೆ ಸರ್, ಬಟ್ ಅವ್ರನ್ನ ಏಕ್ರೆ ರ್ಯಾಲಿಗೆ ನಾನು ಹೋಗ್ತೇನೆ. ಅದಕ್ಕೋಸ್ಕರನೇ ಹೋಗ್ತಾ ಇರೋದು. ಇದು ನಮ್ಮ ಬಜೆಟ್ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿರೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಅಲ್ಲೂ ಸಹ ನಾವು ಕಾಯ್ತಾ ಇದ್ವಿ. ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಸಹ ಬಂದಿದ್ದಾರೆ. ಅಲ್ಲಿ ಏಟ್ರಿಯ ಪಕ್ಕ, ಹೋಟೆಲ್ ಪಕ್ಕ ಅದೇನೋ ಅಡ ಇಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅವ್ರು ಬಂದಿದ ತಕ್ಷಣ ನಾವು ಕೂಡ ಅಲ್ಲಿ ಏನು ನಿರ್ದೇಶನ ಮೇರೆಗೆ ನಾವು ಹೋಗ್ತೀವಿ. ಆದರೆ ಇಲ್ಲಿ ತಕ್ಷಣವೇ ನಮ್ಮ ಮಂಗಳೂರಲ್ಲಿ ನಿನ್ನೆ ಕಾರ್ಯಕ್ರಮ ಇತ್ತು, ಅದು ಬೆಳಗ್ಗೆ ಮಂಗಳೂರಿಂದ ಹೊರಟು ಇವತ್ತು ಬಂದಿದ್ದೀವಿ. ನೇರ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. 100ಕ್ಕೆ 100 ಇದ್ದೇ ಇದೆ. ಅವ್ರ ತಂತ್ರಗಾರಿಕೆ ಅವ್ರು ಮಾಡ್ಕೋತಾರೆ, ನಾವು ನಮ್ಮ ಕೆಲಸವನ್ನು ಮಾಡ್ಕೋತೀವಿ. ಕಾನೂನು ವೈಲೇಟ್ ಮಾಡಿದ ಮೂಲ ಯಾರು? ಪೊಲೀಸರ ಬಗ್ಗೆ ಅವರ ರಕ್ಷಣೆಗಾಗಿ ಯಾರು ನಿಲ್ಕೋಬೇಕಾಗಿದೆ? ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ.
ಅಲ್ಲ ಇಬ್ಬರಿಗೂ ಅನುಮತಿ ಕೊಟ್ಟಿಲ್ಲ ಅದನ್ನು ನೀವು ಮಾಡ್ತೀನಿ ಅಂತ. ನಮ್ಮ ಕೆಲಸ ನಾವು ಮಾಡಬೇಕು. ಪೊಲೀಸವರೇ ಕಡಿತಾ ಇದ್ದಾರೆ. ಸತ್ಯ, ಅದು ಅವ್ರ ಆಡಳಿತ ಅವ್ರ ಕೈಯಲ್ಲಿದೆ. ಆದರೆ ಹಿಂದೆ ನಡೆದಿದ್ದ ಘಟನೆ ಎಲ್ಲರೂ ಅದ ಮಾಹಿತಿ ಇದ್ದೇ ಇದೆ. ಸೊ ನಾವು ನಮ್ಮ ಕೆಲಸ ಮಾಡಬೇಕಾಗಿದೆ. ಪೊಲೀಸರ ರಕ್ಷಣೆಗೋಸ್ಕರ ನಾವು ಇದ್ದೇ ಇರಬೇಕು. ಪೊಲೀಸರಿಗೆ ರಕ್ಷಣೆ ಕೊಟ್ಟರೆ ಇವತ್ತು ರಸ್ತೆಯಲ್ಲಿ ಕಲ್ಲು ಹೊಡೆದವ್ರೆ, ನಾಳೆ ಪೊಲೀಸರ ಮನೆಗೆ ನುಗ್ತಾರೆ. ಎಚ್ಚರಿಕೆ ಹೇಳಿದೆ ಕೇಳಿ, ಪೊಲೀಸರ ಮನೆಗೆ ನುಗ್ತಾರೆ. ಇಲ್ಲಿ ಒಂದೇ ಅಲ್ಲ, ಗೋಣಿಕೊಪ್ಪಲ್ಲೂ ಸಹ ಒಂದು ಪ್ರಕರಣ ನಡೆದಿದೆ. ಕಲ್ಲು ಹೊಡೆದಿರೋ ಅಲ್ಲಿ ಕಾಂಗ್ರೆಸ್ಸಿನ ಯುವ ಮೋರ್ಚಾದ ಉಪಾಧ್ಯಕ್ಷರು ಸಹ ಒಂದು ಪೊಲೀಸ್ ಮೇಲೆ ಒಂದು ದಾಳಿ ಮಾಡಿದ್ದಾರೆ. ಅವ್ರ ಬಗ್ಗೆನೂ ಏನೂ ಕ್ರಮ ತಗೊಂಡಿಲ್ಲ. ಇಂಥ ಕಾಕಿ ಏನು ಯೂನಿಫಾರ್ಮ್ ಇದೆ ಅದ್ರ ಬಗ್ಗೆ ಸಾಮಾನ್ಯರಿಗೆ ಒಂದು ಗೌರವ ಇರಬೇಕು, ಒಂದು ವಿಶ್ವಾಸ ಇರಬೇಕು. ಈ ಕಿಡಿಗೇಡಿಗಳಿಗೆ ಅವರು ಭಯ ತುಂಬಿಸ್ಬೇಕು ಅಂಥದ್ದು ಕೆಲಸ ಇದೆ. ಈಗ ಆಪೋಸಿಟ್ ಆಗ್ತಾ ಇದೆ. ಅವರ ರಕ್ಷಣೆಗಾಗಿ ನಾವೆಲ್ಲರೂ ನಿಂತ್ಕೊಂಡು ಪೊಲೀಸರ ಬಗ್ಗೆ ಒಂದು ಏನು ಅವರ ಒಂದು ಹಿತಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಾವು ಕೂಡ ಕೆಲಸ ಮಾಡಬೇಕಾಗಿರೋ ಸಮಯದಲ್ಲಿ ನಮಗೆ ರಕ್ಷಣೆ ಕೊಡಬೇಕಾಗಿರೋ ಕೆಲಸ ಆಗ್ತಾ ಇಲ್ಲ. ಈ ಕಿಡಿಗೇಡಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗ್ತಾ ಇದೆ. ಏನು ನಂದ